ನಮಸ್ಕಾರ ಎಲ್ಲರಿಗೂ. ನಮ್ಮ ತೋಟದಲ್ಲಿ ಇವತ್ತು ನಾನು ಡೆಲಿಗೇಟನ್ನು ಸ್ಪ್ರೇ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ರೀಸೆಂಟ್ ಡೇಸಲ್ಲಿ ನಿಮ್ಗೆ ಗೊತ್ತೇ ಇದೆ, ಫ್ರೂಟ್ ಫ್ಲೈ ಅಟ್ಯಾಕ್ ಅನ್ನೋದು ಜಾಸ್ತಿ ಇದೆ. ಅಂದರೆ ಊಜಿ ನಮಗೆ ಸುಮಾರು ಒಂದು 2 ತಿಂಗಳಿಂದ ತುಂಬ ಜಾಸ್ತಿ ಊಜಿ ಅನ್ನೋದು ಕಟ್ಟ ಕೊಡ್ತಿದೆ. ಈವನ್ ನಾನು ಪಂಪ್ಕಿನಲ್ಲೂ ಹೇಳ್ತಿದ್ದೆ. ಸೊ ಅದೇ ರೀತಿ ನಮ್ಮ ಟೊಮಾಟೊ ತೋಟನೂ ಪ್ರೆಸೆಂಟ್ ಇರುವಂಥ ಟೊಮಾಟೊ ತೋಟದಲ್ಲೂ ಊಜಿ ಕಟ್ಟ ಅನ್ನೋದು ಜಾಸ್ತಿ ಇದೆ. ಸೊ ಅದಕ್ಕೆ ನಾನಲ್ಲಿ ಲಾಸ್ಟ್ ಸ್ಪ್ರೇಯಲ್ಲಿ ಲ್ಯಾಂಬ್ಡಾ ಟೆಕ್ನಿಕಲನ್ನು ಸ್ಪ್ರೇ ಮಾಡಿದೆ. ಈಗ ಡೆಲಿಗೇಟನ್ನು ಸ್ಪ್ರೇ ಮಾಡ್ತಿರುವಂಥ ರೀಸನ್ ಅಂದರೆ ತುಂಬ ನೀಟಾಗಿ 45 ಡೇಸ್ ಆಗಿದೆ, 45 to 46 ಡೇಸ್ ಆಗಿರಬೇಕು ಮೇ ಬಿ. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ನಾನು ಡೆಲಿಗೇಟ್ ಸ್ಪ್ರೇ ಮಾಡ್ತಿರುವಂಥ ರೀಸನ್ ಏನಂದರೆ, ನೀಟಾಗಿ ಫ್ಲವರ್ ಇರುತ್ತೆ ಯಥೇಚ್ಛವಾಗಿ. ಆ ಫ್ಲವರ್ ನೀಟಾಗಿ ಕ್ಯಾಚ್ ಅಪ್ ಆಗಬೇಕು. ಬೇರೆ ಎಲ್ಲ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ನಮಗೆ ಫ್ಲವರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಡೆಲಿಗೇಟ್ ಸ್ಪ್ರೇ ಮಾಡೋ ಮುಖಾಂತರ ನಮಗೆ ಫ್ಲವರ್ ನೀಟಾಗಿ ಕ್ಯಾಚ್ ಅಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ವೆಜಿಟೇಟಿವ್ ಗ್ರೋತ್ ಏನು ಈ ಯೆಲ್ಲೋಯಿಶ್ನೆಸ್ ಇರುತ್ತಲ್ಲ ತೋಟದಲ್ಲಿ, ಆ ಒಂದು ಯೆಲ್ಲೋಯಿಶ್ನೆಸ್ಸು ಸಹ ನೀಟಾಗಿ ಡಾರ್ಕ್ ಗ್ರೀನ್ ಆಗಿ ಬರುತ್ತೆ. ಸೊ ಆ ಕಾರಣದಿಂದ. ಸೊ ಇದು ಅಲ್ಲದೆ ಡೆಲಿಗೇಟಲ್ಲಿ ನಮಗೆ ಟ್ರಿಪ್ಸ್ ಹೋಗುತ್ತೆ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಹುಳ ಇರುತ್ತೆ ಟೊಮಾಟೊ ತೋಟದಲ್ಲಿ, ಕಾಯಿಯಲ್ಲಿ ಫ್ರೂಟ್ ಬೋರರ್ ಅಂತ ಕರಿತೀವಲ್ವ. ಸೊ ಈ ರೀತಿಯಾದಂತಹ ಹುಳ ನೀಟಾಗಿ ಹೋಗುತ್ತೆ. ಸೊ ಯಥೇಚ್ಛವಾಗಿ ನಾನು ಬಳಸೋದೇನಕ್ಕಪ್ಪ ಅಂದರೆ ಡೆಲಿಗೇಟ್ನ ಫ್ರೂಟ್ ಫ್ಲೈಗೆ. ಸೊ ಅದೇ ರೀಸನಿಂದ ನಾನು ಫ್ರೂಟ್ ಫ್ಲೈಗೆ ಈಗ ಬಳಸಿದ್ದೀನಿ. ಇದಿಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಂತಹ ವೆಜಿಟೇಬಲ್ ಕ್ರಾಪ್ ರಿಲೇಟೆಡ್ ನಿಮಗೆ ಮಾಹಿತಿನ ತಲುಪಿಸ್ತೀನಿ. ಅದಕ್ಕಾಗಿ ನೀವು ಮೆಟ್ಲಾಕ್ಸಿಲ್ ಮ್ಯಾನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.